ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಒಳಗೆ ದೀಪಾವಳಿ ಶಾಪಿಂಗ್ ಮಾಡಕ್ಕೆ ಹೋಗಾತನು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಲೆಟ್ಸ್ ಗೋ ಫಾರ್ ಶಾಪಿಂಗ್. ಫಸ್ಟ್ ನಾ ಏನು ಅನ್ಕೊಂಡನಂದ್ರೆ ಫಸ್ಟ್ ಸಾಡಿನ ತೊಗೋಬೇಕು, ಯಾಕಂದ್ರೆ ಸಾಡಿ ಸೆಲೆಕ್ಷನ್ ಮಾಡೋಕೆ ಭಾಳ ಲೇಟ್ ಆಗ್ತೈತಿ. ಸೊ ಸಾಡಿ ಜಲ್ದಿ ತೊಗೊಂಡ್ರೆ ಅಟ್ಲೀಸ್ಟ್ ರಿಮೈನಿಂಗ್ ದ ಸ್ಮಾಲ್ ಐಟಮ್ಸ್ ಅವ್ನು ಆಮೇಲೆ ನಾವು ಜಲ್ದಿನ ತೊಗೋಬೋದಂತ. ಸೊ ಹಂಗೆ ಸಾಡಿ ಶಾಪಿಗೆ ಹೋದೆ, ಬಟ್ ಅಲ್ಲಿ ಭಾಳ ರಶ್ ಇತ್ತು, ನೀವು ನೋಡ್ಬೋದು. ಅವ್ರೇನಂದ್ರು ಅಟ್ಲೀಸ್ಟ್ ಮ್ಯಾಲಿನ ಫ್ಲೋರ್ ಒಳಗೂ ನಮ್ದು ಕಲೆಕ್ಷನ್ದವು ಸಾಡಿ ಕಲೆಕ್ಷನ್. ಸೊ ಅಲ್ಲಿ ಹೋಗಂತರು. ಸೊ ಹೋಗಾತನು. ಸರಿ ಅಲ್ಲಿ ಹೋಗಿ ಚೆಕ್ ಮಾಡ್ತಾನೆ ಯಾವ್ಯಾವ ಕಲೆಕ್ಷನ್. ಸಮ್ ಟೈಮ್ ಹೆಂಗೆ ಆಗ್ತೈತೆ ಅಂದ್ರೆ ಶಾಪಿಂಗ್ ಮಾಡೋಕ್ಕಂತಲೂ ಹೋಗಿರ್ತೀರಿ, ಬಟ್ ಅವಾಗ ಏನೂ ಕಲೆಕ್ಷನ್ ಅಷ್ಟೊಂದು ಇರೋದಿಲ್ಲ. ಬಟ್ ಯಾವಾಗ ನೀವು ರ್ಯಾಂಡಮಾಗಿ ಹಂಗೆ ವಿಸಿಟ್ ಮಾಡಿರ್ತಿಲ್ಲ ಶಾಪಿಗೆ, ಬಟ್ ಅವಾಗ ಮಸ್ತ್ ಕಲೆಕ್ಷನ್ ಇರ್ತಾವೆ. ಆವಾಗ ಮಸ್ತ್ ಶಾಪಿಂಗ್. ಅದಕ್ಕೆ ಯಾವಾಗ ಏನು ನೋಡಿರ್ತೀವಲ್ಲ ಅದನ್ನ ಅವಾಗ ತೊಗೊಂಬರ್ಬೇಕು, ಇಲ್ಲ ಅದು ನೆಕ್ಸ್ಟ್ ಟೈಮ್ ನೀವು ಹೋದಾಗ ನಿಮ್ಗೆ ಅವತ್ತು ಆ ಕಲೆಕ್ಷನ್ ಸಿಗಂಗಿಲ್ಲ. ಸೊ ಹಂಗೆ ಈ ಗ್ರೀನ್ ಕಲರ್ ಸಾಡಿ ನೋಡಿದೆ, ಬಟ್ ಆಲ್ರೆಡಿ ಐ ಹ್ಯಾವ್, ಸೊ ಐ ಡಿಂಟ್. ಹಂಗೆ ನೋಡಾತಿದ್ದೆ ಯಾವ ಸಾಡಿ ತೊಗೊಳ್ಳಿ ಏನು ಮಾಡಲಿ ಅಂತ. ಸೊ ನನಗೆ ಯಾವುದೂ ಲೈಕ್ ಆಗತ್ತಿದ್ದಿಲ್ಲ. ಸಾಡಿ ನೋಡಿ ಬೋರ್ ಆಗತ್ತಿತ್ತು. ಸೊ ಹಂಗೆ ಅಲ್ಲೊಂದು ಮಿರರ್ ಇತ್ತು. ಸೊ ನೋಡಾತಿದ್ದೆ ನನ್ನ ಔಟ್ಫಿಟ್ ಹೆಂಗೆ ಕಾಣಿಸತೈತೆ ಅಂತ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಸಾಡಿ ನೋಡೋಕೆ ಅಷ್ಟೊಂದು ಎಲ್ಲ ಕಲೆಕ್ಷನ್ ಇತ್ತು, ಬಟ್ ನನಗೆ ಯಾವುದೂ ಅದ್ರೊಳಗೆ ಇಷ್ಟ ಆಗಲಿಲ್ಲ. ಆಮೇಲೆ ಅಂದ್ಕೊಂಡೆ ಈ ಶಾಪ್ ಬಿಟ್ಟು ಅಟ್ಲೀಸ್ಟ್ ನೆಕ್ಸ್ಟ್ ಶಾಪಿಗೆ ಹೋಗಿ ಚೆಕ್ ಮಾಡಬೇಕಂತ. ಅಟ್ಲೀಸ್ಟ್ ಅಮೌಂಟ್ ಕೊಡಾತೀವಿ ಅಂತಂದ್ರೆ ಅಟ್ಲೀಸ್ಟ್ ಅದಕ್ಕೆ ವರ್ತ್ ಇರಬೇಕು. ಯಾಕಂದ್ರೆ ಓನ್ಲಿ ಒನ್ ಟೈಮ್ ಏನು ಒಂದು ಸಲ ಬೈ ಮಾಡಿದ್ರೆ ಅದು ಆಮೇಲೆ ಇದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಆ ಶಾಪ್ ಬಿಟ್ಟು ನೆಕ್ಸ್ಟ್ ಶಾಪಿಗೆ ಹೋಗ್ಬೇಕಂತ ಅಂದ್ಕೊಂಡೆ. ಸೊ ಇವಾಗ ಈ ಶಾಪ್ ಬಿಟ್ಟು ನೆಕ್ಸ್ಟ್ ಶಾಪಿಗೆ ಹೋಗಾತನು. ಸೊ ಆ ಶಾಪ್ ಒಳಗೆ ಹೆಂಗೆ ಕಲೆಕ್ಷನು ಯಾವ್ಯಾವ ಕಲೆಕ್ಷನ್ ಅಂತ ಚೆಕ್ ಮಾಡ್ತನು. ಆ್ಯಂಡ್ ದೆನ್ ಹಂಗೆ ಫೈನಲಾಗಿ ನಿಮ್ಗೆ ಯಾವ ಸಾಡಿ ತೊಗೊಂಡೆ ಅಂತ ಅದನ್ನೂ ತೋರಿಸ್ತನು. ಹಂಗೆ ಬೇರೆ ಶಾಪಿಗೆ ಬಂದು ಅಲ್ಲಿ ನೋಡತ್ತಿದ್ದೆ, ಅಲ್ಲಿ ಸಾಡಿ ಅಟ್ಲೀಸ್ಟ್ ನನಗೆ ಹೆಂಗೆ ಬೇಕು ಆ ಥರ ಕಲೆಕ್ಷನ್ ಇದ್ದು ಹಂಗೆ ಚೆಕ್ ಮಾಡತ್ತಿದ್ದೆ. ಫೈನಲಿ ಐ ಹ್ಯಾವ್ ಸೆಲೆಕ್ಟೆಡ್ ಒಂದು ಸಾಡಿ. ಯಾವ ಸಾಡಿ ತೊಗೊಂಡೆ ನಿಮ್ಗೆ ಆಮೇಲೆ ತೋರಿಸ್ತನು. ಸೊ ಹಂಗೆ ಐಬ್ರೋ ಮಾಡಿಸಿದ್ದಿಲ್ಲ, ಸೊ ಐಬ್ರೋ ಮಾಡಿಸ್ಕೋಬೇಕಂತ ಹೋಗಾತಿದ್ದೆ. ಬಟ್ ಹಂಗೆ ಹೋಗಬೇಕಾದ್ರೆ ಹಾದಿ ಒಳಗೆ ಎಷ್ಟು ಚಂದ ದೀಪಾವಳಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಬಂದಿದ್ವು. ಈ ಸಲ ಎಷ್ಟು ಕ್ಯೂಟ್ ಐಟಮ್ಸ್ ಎಲ್ಲ ಬಂದ ನೋಡ್ಬೋದು ನೀವು. ಸೊ ಅದೇ ಶಾಪಿಗೆ ಹೋಗಿ ಚೆಕ್ ಮಾಡತ್ತಿದ್ದೆ ಯಾವ್ಯಾವ ಥರ ಐಟಮ್ಸ್ ಎಲ್ಲ ಅದಾವು ಅಂತ. ಸೊ ಇದೇನಂತ ಕೇಳತ್ತಿದ್ದೆ. ಅವರು ಈ ಥರ ಸ್ಟಿಕ್ಕರ್ ರಂಗೋಲಿ ಅಂತ ಹೇಳತ್ತಿದ್ರು. ಸೊ ಅದು ನೋಡತ್ತಿದ್ದೆ. ಹಂಗೆ ಎಷ್ಟೊಂದು ಕ್ಯೂಟ್ ಏನೇನೋ ಡೆಕೋರೇಷನ್ ಐಟಮ್ಸ್ ಎಲ್ಲ ಬಂದಿದ್ದು. ಸೊ ಹಂಗೆ ಚೆಕ್ ಮಾಡತ್ತಿದ್ದೆ ಏನು ತೊಗೊಳ್ಳಿ ಏನು ಮಾಡಲಿ ಅಂತ. ಸೊ ಫೈನಲಿ ನೋಡಬೇಕಾದ್ರೆ ನಂಗೆ ಇದು ಸ್ಮಾಲ್ ಈ ಥರ ಎಲ್ಲ ಥರ ಪಿಂಕ್ ದೆನ್ ಗ್ರೀನ್ ಎಲ್ಲೋ ಥರ ಕಾಂಬಿನೇಷನ್ ಒಳಗೆ ಈ ಥರ ಎಲ್ಲ ಕ್ಯೂಟ್ ಲ್ಯಾಂಪ್ ಥರ ಇದೊಂದು ಡೆಕೋರೇಷನ್ ಐಟಮ್ ನಂಗೆ ಇಷ್ಟ ಆಯಿತು. ಸೊ ಫುಲ್ ಪ್ಯಾಕಿಗೆ ನಂಗೆ ಸಮಥಿಂಗ್ 380 ಹೇಳಿದರು. ಸೊ ಬಟ್ ನಾ ಅವ್ರಿಗೆ ಫೈನಲಿ ರಿಕ್ವೆಸ್ಟ್ ಮಾಡ್ಕೊಂಡು ಬಾರ್ಗೇನಿಂಗ್ ಮಾಡಿ 250 ಬಾರ್ಗೇನಿಂಗ್ ಎಲ್ಲ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು 250 ಫೈನಲ್ ಮಾಡಿದೆ. ಸೊ ಹಂಗೆ ಮತ್ತು ಚೆಕ್ ಮಾಡತ್ತಿದ್ದೆ ಇನ್ನು ಏನಾದರೆ ಡೆಕೋರೇಷನ್ ಐಟಮ್ಸ್ ಕ್ಯೂಟ್ ಅಂತ ಸಿಗ್ತೈತೆ ಅಂತ. ಸೊ ಆಮೇಲೆ ನಂಗೆ ಯಾವುದು ಅಷ್ಟೊಂದು ಲೈಕ್ ಆಗಲಿಲ್ಲ. ಸೊ ಅದಕ್ಕೆ ನಾ 250 ಅಂತ ಅದಕ್ಕೆ ಪೇ ಮಾಡಿ ಸೊ ಹಂಗೆ ಇನ್ನೂ ದೀಪ ತೊಗೊತಿದ್ದಿಲ್ಲ. ಸೊ ಹಂಗೆ ನೋಡೋಕ್ಕಂತ ಹೋಗಿದ್ದೆ. ನೋಡ್ಬೋದು ಎಷ್ಟು ಕ್ಯೂಟ್ ದೀಪ ಎಲ್ಲ ಬಂದಿದ್ದು ಅಂತ. ಇದಕ್ಕೆ ಸ್ಮಾಲ್ ಇದಕ್ಕೆ 5 ರೂಪೀಸ್ ಅಂತ, ಆ್ಯಂಡ್ ಇದಕ್ಕೆ ಎಷ್ಟು ಈ ಥರದಕ್ಕೆ 10 ರೂಪೀಸ್ ಪರ್ ಪೀಸ್ ಅಂತ. ಸೊ ಈ ಶಾಪ್ ಬಿಟ್ಟು ಹಂಗೆ ನೆಕ್ಸ್ಟ್ ಶಾಪ್ ಒಳಗೂ ಎಷ್ಟೊಂದು ಕ್ಯೂಟ್ ದೀಪಗಳೆಲ್ಲ ಇದ್ದು. ಸೊ ಈ ಶಾಪ್ ಬಿಟ್ಟು ನೆಕ್ಸ್ಟ್ ಆ ಶಾಪಿಗೆ ಹೋದೆ. ಸೊ ಅವೆರಡು ದೀಪ ತೊಗೊಂಡೆ. ಅದಕ್ಕೆ 20 ರೂಪೀಸ್ 2 ಪೀಸಿಗೆ. ದೆನ್ ಹಂಗೆ ಸ್ಕ್ವೇರ್ ದೀಪ ಅದನ್ನೂ ತೊಗೊಂಡೆ. ಹಂಗೆ ನೋಡಬೇಕಾದ್ರೆ ನನಗೆ ಈ ಥರ ಹ್ಯಾಂಗಿಂಗ್ದು ದಿಯಾ ಇಷ್ಟ ಆಯಿತು ನೋಡಿರ್ಪ್ಲೆ. ಬಟ್ ಅವ್ರು ನಂಗೆ 300 ಸಮಥಿಂಗ್ ಹೇಳಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡು ಬಾರ್ಗೇನಿಂಗ್ ಮಾಡಿ 100 ರೂಪೀಸ್ ಕೊಟ್ಟು ಪೇ ಮಾಡಿ ಅದನ್ನೂ ತೊಗೊಂಡೆ. ಹಂಗೆ ನಾ ಇನ್ನೂ ರಂಗೋಲಿ ತೊಗೊಂಡಿದ್ದಿದ್ದಿಲ್ಲ. ರಂಗೋಲಿ ತೊಗೋಬೇಕಂತ ರಂಗೋಲಿ ತೊಗೊಳಕ್ಕೆ ಹೋಗಾತನು. ನೋಡ್ಬೋದು ನೀವು ಎಷ್ಟು ರಶ್ ಅಂತ. ಇಲ್ಲಿ ಕಾರ್ ಅಥವಾ ಬೈಕ್ ತೊಗೊಂಡು ಹೋದ್ರೆ ಫುಲ್ ಇದನ್ನ ರಶ್ ಆಗ್ತೈತೆ ಅಂತ. ಸೊ ಹಂಗೆ ನಡ್ಕೋತ ಹೋಗಾತೀವಿ. ಹಂಗೆ ನಡ್ಕೋತ ಹೋಗ್ಬೇಕಾದ್ರೆ ಹಂಗೆ ನೋಡಾತಿದ್ದೆ ಇನ್ನು ಏನಾದ್ರೂ ಡೆಕೋರೇಷನ್ ಐಟಮ್ಸ್ ಈ ಸಲ ಏನರ ಕ್ಯೂಟ್ ಡಿಫ್ರೆಂಟ್ ಬಂದಾವಂತ. ಸೊ ಹಂಗೆ ರಂಗೋಲಿ ಶಾಪಿಗೆ ಬಂದೆ. ಬರಾಂತಲಿ ಅವ್ರು ದೊಡ್ಡ ಪಾಕೆಟ್ಗೆ 10 ರೂಪೀಸ್ ಪರ್ ಪಾಕೆಟ್ ಸಮಥಿಂಗ್ ಇತ್ತು. ನಾ ಅವ್ರಿಗೆ ಹೇಳಿದ್ದೆ ಎಲ್ಲ ಕಲರ್ದು ರಂಗೋಲಿ 2 ಪಾಕೆಟ್ ಹಾಕಿ ಹಂಗೆ ದೆನ್ ವೈಟ್ ರಂಗೋಲಿ 4 ಪಾಕೆಟ್ ಹಾಕಂತ. ಸೊ ಅದೊಂದು ದೊಡ್ಡ ಚೀಲನ ಆಯಿತು. ಫುಲ್ ವಜ್ ಆಗಿತ್ತು. ಸೊ ಹಂಗೆ ಚೆಕ್ ಮಾಡತ್ತಿದ್ದೆ ಇನ್ನು ಏನ್ರಿ
ಡೆಕೋರೇಷನ್ ಐಟಮ್ಸ್ ಏನರ ಸಿಗ್ತಾವಂತ ಹಂಗೆ ಇದನ್ನು ನೋಡಿದೆ. ಬಟ್ ನಮ್ಮ ಮನೆಯೊಳಗೆ ಆಲ್ರೆಡಿ ಇತ್ತು, ಸೊ ತೊಗೊಳ್ಳಿಲ್ಲ. ಹಂಗೆ ಆಕಾಶ್ ಬುಟ್ಟಿ ನೋಡಿದೆ, ಬಟ್ ನಂಗೆ ಲೈಕ್ ಆಗಲಿಲ್ಲ. ಸೊ ನಾಳೆ ಬಂದು ಚೆಕ್ ಮಾಡಿದ್ರೆ ಆಯ್ತು ಅಂತ ಹಂಗೆ ಬಿಟ್ಟು ಫೈನಲಿ ಆಫ್ಟರ್ 4 to 5 hours ಶಾಪಿಂಗ್ ಆದಮೇಲೆ ನನಗಂತೂ ಬಾಕೆಟ್ ಹಸುವಾಗಿತ್ತು. ಸೊ ಹಂಗೆ ಅಲ್ಲೊಂದು ಹೋಟೆಲ್ ಇತ್ತು. ಸೊ ಹೋಟೆಲ್ ಒಳಗೆ ಏನರ ತಿನ್ಬೇಕಂತ ಹೋಗತ್ತಿದ್ವು. ಹಂಗೆ ಮೆನು ಕಾರ್ಡ್ ಚೆಕ್ ಮಾಡತ್ತಿದ್ದೆ ಏನು ಆರ್ಡ್ರ್ ಮಾಡಲಿ ಅಂತ. ನನಗೆ ಆಲ್ವೇಸ್ ಮಸಾಲ ಪಾಪಡ್ ಅಂದರೆ ಇಷ್ಟ. ಫಸ್ಟ್ ಯಾವಾಗ ಹೋಟೆಲ್ಗೆ ಹೋದರೂ ಮಸಾಲ ಪಾಪಡ್ ಆರ್ಡ್ರ್ ಮಾಡ್ತನು. ಸೊ ಹಂಗೆ ಮಸಾಲ ಪಾಪಡ್ ಆರ್ಡ್ರ್ ಮಾಡಿ ಇನ್ನೂ ಏನಾದ್ರೆ ಹಂಗೆ ಇನ್ನು ಏನರೇ ಆರ್ಡ್ರ್ ಮಾಡ್ಬೇಕಂತ ಮೆನು ಕಾರ್ಡ್ ಚೆಕ್ ಮಾಡತ್ತಿದ್ದೆ. ಆಮೇಲೆ ನನಗೆ ಪನ್ನೀರ್ ಮಂಚೂರಿ ಅಂದರೆ ಇಷ್ಟ. ಸೊ ಪನ್ನೀರ್ ಮಂಚೂರಿ ಆರ್ಡರ್ ಮಾಡಿದೆ. ಆಮೇಲೆ ಅಷ್ಟರೊಳಗೆ ನನ್ನ ಮಸಾಲ ಪಾಪಡ್ ಬಂದಿತ್ತು. ಸೊ ಎಂಜಾಯ್ ಮಾಡ್ಕೊಂಡು ಮಸಾಲ ಪಾಪಡ್ ತಿನ್ನತ್ತಿದ್ದೆ. ಆಮೇಲೆ ಪನ್ನೀರ್ ಮಂಚೂರಿ ಆರ್ಡ್ರ್ ಮಾಡಿದ್ದೆ, ಅದು ಬಂತು. ಸೊ ಅದು ಬಿಸಿ ಇತ್ತು, ಬಟ್ ಅವರು ತಗೊಂಡು ನಂಗೆ ಅಷ್ಟು ಸಮಾಧಾನ ಇಲ್ಲ, ಅಷ್ಟು ಹಸುವಾಗಿತ್ತು. ಸೊ ಪನ್ನೀರ್ ಮಂಚೂರಿ ತಿಂದಮೇಲೆ ನನ್ನ ಬಟರ್ ನಾನ್ ದೆನ್ ಬಾಜಿ ಆರ್ಡ್ರ್ ಮಾಡಿದ್ದೆ ವಿತ್ ಕಾಂಬಿನೇಷನ್ ಲೆಮನ್ ಮತ್ತು ಆನಿಯನ್ ಕೊಟ್ಟಿದ್ದರು. ಮಸ್ತ್ ಪಕ್ಕಿ ಎಂಜಾಯ್ ಮಾಡ್ಕೊಂಡು ಸೊ ಹಂಗೆ ಎಂಜಾಯ್ ಮಾಡ್ಕೊಂಡು ತಿನ್ನತ್ತಿದ್ದೆ. ಬೈ ಚಾನ್ಸ್ ಏನ್ರಿ ಲಾಗ್ ಕಂಟಿನ್ಯೂ ಮಾಡಿದ್ರೆ ನಮ್ಮ ಮನೆಗೆ ಒಳಗೆ ಹೋಗಿ ತೋರಿಸ್ತೀನಿ ನಿಮ್ಗೆ ಏನೇನು ಶಾಪಿಂಗ್ ಮಾಡೀನಂತ. ಸೊ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಲಾಗ್ ಒಳಗೆ ನಿಮ್ಗೆ ಹೇಳ್ತೀನಿ ಏನೇನು ತೊಗೊಂಡಿದ್ದೆ ಅಂತ. ಹಂಗೆ ರೈಸ್ ಆರ್ಡ್ರ್ ಮಾಡಿದ್ದೆ. ಸೊ ರೈಸ್ ಎಲ್ಲ ತಿಂದಮೇಲೆ ಸೊ ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಏನ್ರಿ ಬೈ ಚಾನ್ಸ್ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ. ಐ ಹೋಪ್ ಯು ವಿಲ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ಲಾಗ್.